ರಾಜ್ಯಾದ್ಯಂತ ಜನ ಆಕ್ರೋಶಗೊಂಡಿದ್ದಾರೆ. ಅಂದರೆ ಈ ಸರ್ಕಾರ ಕಾಲಕ್ಕೆ ಸ್ವಾಮೀಜಿಗಳನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಸರಿ ಇಲ್ಲ. ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅದನ್ನು ತೋರಿಸ್ತಾ ಇದೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತೆ ಅಂಬೇಡ್ಕರ್ ವೃತ್ತದಲ್ಲಿ ಅವರು ಟೆಂಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅಂದರೆ ರಾತ್ರೋರಾತ್ರಿ ಅದನ್ನು ಕಿತ್ತೆಸೆಯುವಂಥ ಅವಶ್ಯಕತೆ ಏನಿತ್ತು? ದೆಹಲಿನಲ್ಲಿ ರೈತರು ಕೇಂದ್ರ ಸರ್ಕಾರ ತಂದಂಥ ಕಾನೂನನ್ನು ವಿರೋಧಿಸಿ ವರ್ಷಾನ್ಗಟ್ಲೆ ಕೂತಿದ್ರು. ಆದರೆ ಅದನ್ನು ಅಷ್ಟೇ ಶಾಂತಿಯುತವಾಗಿ ನಡೆಯುವಂಥ ವ್ಯವಸ್ಥೆ ಮಾಡಿಕೊಡ್ಲಾಗಿತ್ತು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೋರ್ಟಿನ ಮೂಲಕ ತೀರ್ಮಾನ ಆಗಿ ಆ ಕಾನೂನನ್ನು ವಾಪಸ್ ತೆಗೆದ ನಂತರ ತೆರವುಗೊಳಿಸಲಾಯಿತು. ಯಾಕೆ ನಿಮ್ಗೆ ಅಷ್ಟು ಸಮಾಧಾನ ಇಲ್ವೇ? 100 ದಿನ ತುಂಬ ದೊಡ್ಡ ದಿನನಾ? ಅಂದರೆ 100 ದಿನಕ್ಕೆ ನಿಮ್ಮ ಸಂಯಮವನ್ನು, ನಿಮ್ಮ ತಾಳ್ಮೆಯನ್ನು ನೀವು ಕಳ್ಕೊಂಡ್ಬಿಡೋದಾ? ತುಂಬ ದೊಡ್ಡ ಪ್ರಾಜೆಕ್ಟನ್ನು ತರಬೇಕು ಅಂತೇಳಿ ಸಾವಿರಾರು ಎಕರೆ ಜಮೀನನ್ನು ನೀವು ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅದನ್ನು ಅಕ್ವೈರ್ ಮಾಡ್ತೀರಿ. ಆದರೆ 152 ಎಕರೆ ಜಾಗ ಪ್ರೈಮ್ ಜಾಗದಲ್ಲಿದೆ ಅಂತ ಅಂದಾಗ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಆಗಬೇಕು ಅನ್ನುವಂಥದ್ರಲ್ಲಿ ದೃಢ ನಿಶ್ಚಯ ಏಕಿಲ್ಲ? ಇದು ಅಲ್ಲಿಯ ಜನತೆಯ ಪ್ರಶ್ನೆ. ಇದನ್ನು ಮಾಧ್ಯಮಗಳ ಮೂಲಕ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೆ 9ನೇ ತಾರೀಕು ಮುಖ್ಯಮಂತ್ರಿಗಳೇನು ಬರ್ತಾರೋ ಅವತ್ತೊಂದು ಘೋಷಣೆ ಮಾಡಿಸಿ ಅವ್ರ ಕೈನಲ್ಲಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲಿ ಖಂಡಿತ ಬರುತ್ತೆ. ಇನ್ನು 1 ವರ್ಷದ ಕಾಲಾವಧಿಯೊಳಗಡೆ ಕಾಲೇಜನ್ನು ಕಟ್ಟಿ ನಿಲ್ಲಿಸ್ತೀವಿ. ಅದಕ್ಕೆ 610 ಕೋಟಿಯನ್ನು ನಾವು ಸ್ಯಾಂಕ್ಷನ್ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ. ನೀವು ಮುಖ್ಯಮಂತ್ರಿಗಳಿಗೆ ಪ್ರಮಾಪ್ತರು. ನೀವು ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ. ಜನತೆಯ ಹಿತದೃಷ್ಟಿ ಮುಖ್ಯ ನಿಮಗೆ. ಹಾಗಾಗಿ ಜನತೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು. ನಿರಂತರವಾಗಿ ನೀವು ಆ ಜವಾಬ್ದಾರಿಯಲ್ಲಿ ಕೂತಿದ್ದೀರಿ ಅಂದರೆ ಅವರು ಓಟಿನ ಬಲದ ಮೇಲೆ ಕೂತಿದ್ದೀರಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಸದ್ವಿನಿಯೋಗ ಮಾಡಿ, ಒಂದು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಜಿಲ್ಲೆಗೆ ಮಾಡಿ ಅಂತೇಳಿ ಈ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ಕೊತೀನಿ, 9ನೇ ತಾರೀಕು ನೀವು ಜಿಲ್ಲೆಗೆ ಭೇಟಿ ಕೊಡುವಂಥವ್ರು ಇದ್ದೀರಿ. ಆ ಸಂದರ್ಭದಲ್ಲಿ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಉದ್ಘಾಟನೆಯ ದಿನಾಂಕವನ್ನು ಘೋಷಣೆ ಮಾಡಿ ಅದಕ್ಕೆ ಬೇಕಾದಂಥ ಫಂಡನ್ನು ಕೊಟ್ಟು ನಾನು ಖಂಡಿತವಾಗ್ಲೂ ಮುಂದೆ ನಿಂತು ಈ ಕೆಲಸನ ಮಾಡ್ತೀನಿ ಅನ್ನೋವಂಥ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕು ಅಂತ ಕೂಡ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತೇನೆ.